ಪುಟ್ಟ ಗ್ರಾಮ ಶಾಂತಿಪುರ. ಆ ಗ್ರಾಮವು ದೇವಭಕ್ತಿಯಿಂದ ಪ್ರಸಿದ್ಧವಾಗಿತ್ತು. ಅಲ್ಲಿ ಪ್ರತಿದಿನ ಬೆಳಿಗ್ಗೆ ದೇವರ ನಾಮಸ್ಮರಣೆ, ಸಂಜೆ ದೀಪಾರಾಧನೆ ನಡೆಯುತ್ತಿತ್ತು. ಆ ಗ್ರಾಮದಲ್ಲಿ ಮಾಧವ ಎಂಬ ಯುವಕನಿದ್ದ. ಅವನು ಬಡವನಾಗಿದ್ದರೂ ಹೃದಯದಿಂದ ಶ್ರೀಹರಿಯ ಭಕ್ತ. ಪ್ರತಿದಿನ ಪರ್ವತದ ಮೇಲಿರುವ ಹಳೆಯ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡುತ್ತಿದ್ದ. ಆ ದೇವಾಲಯದಲ್ಲಿ ಶ್ರೀ ನೀಲಕಂಠೇಶ್ವರ ಎಂಬ ಮೂರ್ತಿ ಇದ್ದಿತ್ತು. 1000 ವರ್ಷಗಳಷ್ಟು ಹಳೆಯದು. ಆದರೆ ದೇವಾಲಯ ಬಹಳ ಜೀರ್ಣವಾಗಿತ್ತು. ಗ್ರಾಮದ ಜನರು ದೇವಾಲಯವನ್ನು ಮರೆತಿದ್ದರು. ಆದರೆ ಮಾಧವ ಮಾತ್ರ ಅಲ್ಲಿಗೆ ಹೋಗುವುದನ್ನು ಬಿಡಲಿಲ್ಲ. ಒಂದು ದಿನ ಭಾರೀ ಮಳೆಯಾಯಿತು. ಪರ್ವತದ ದಾರಿ ಸಂಪೂರ್ಣ ಮುಚ್ಚಿಕೊಂಡಿತ್ತು. ಗ್ರಾಮದ ಜನರು, ಇಂದು ದೇವಾಲಯಕ್ಕೆ ಹೋಗಬೇಡ, ಅಪಾಯ ಎಂದರು. ಆದರೂ ಮಾಧವ ಹೇಳಿದ, ನನ್ನ ದೇವರು ಅಲ್ಲಿ ಒಬ್ಬಂಟಿಯಾಗಿದ್ದಾನೆ, ನಾನು ಹೋಗಲೇಬೇಕು. ಅವನು ಮಳೆಯಲ್ಲೇ ಪರ್ವತದತ್ತ ಹೊರಟ. ಅರ್ಧ ದಾರಿಯಲ್ಲಿ ಅವನಿಗೆ ವೃದ್ಧ ಬ್ರಾಹ್ಮಣನೊಬ್ಬ ಕಾಣಿಸಿಕೊಂಡ. ಅವನ ದೇಹ ನಡುಗುತ್ತಿತ್ತು, ಕಣ್ಣುಗಳಲ್ಲಿ ಹಸಿವು. ಮಗನೇ, ನನಗೆ ಸ್ವಲ್ಪ ನೀರು ಮತ್ತು ಆಹಾರ ಕೊಡುತ್ತೀಯಾ ಎಂದು ಕೇಳಿದ. ಮಾಧವ ತನ್ನ ಬಳಿಯಿದ್ದ ಒಂದೇ ರೊಟ್ಟಿಯನ್ನು ನೋಡಿದ. ಅದೇ ಅವನ ದಿನದ ಆಹಾರ. ಕ್ಷಣ ಮಾತ್ರ ಯೋಚಿಸಿ ಅವನು ಆ ರೊಟ್ಟಿಯನ್ನು ವೃದ್ಧನಿಗೆ ಕೊಟ್ಟು ಹೇಳಿದ, ಸ್ವಾಮಿ, ಇದು ಸ್ವಲ್ಪವೇ ಇದೆ, ಆದರೆ ದಯವಿಟ್ಟು ಸ್ವೀಕರಿಸಿ. ವೃದ್ಧನ ಮುಖದಲ್ಲಿ ಮಂದಹಾಸ ಮೂಡಿತು. ನಿನಗೆ ದೇವರ ಮೇಲೆ ಬಹಳ ನಂಬಿಕೆ ಇದೆ ಮಗನೇ. ಅಷ್ಟರಲ್ಲಿ ವೃದ್ಧ ಅಚಾನಕ್ ಅಂತರ್ಧಾನನಾದ. ಮಾಧವ ಗಾಬರಿಗೊಂಡು ದೇವಾಲಯದತ್ತ ಸಾಗಿದ. ದೇವಾಲಯಕ್ಕೆ ತಲುಪಿದಾಗ ಅವನು ನೋಡಿದ ದೃಶ್ಯ ಅವನ ಹೃದಯವನ್ನು ನಡುಗಿಸಿತು. ಮೂರ್ತಿಯ ಮೇಲೆ ಮಣ್ಣು, ನೀರು, ಹಾವುಗಳ ಬಿಲ್ಲೆಗಳು, ದೀಪ ಆರಿಹೋಗಿ